Good morning everybody. This is Kumar Naik. I am doing a videos on problems of design of machine elements. That is which is subject related to 5th semester automobile students. So in the previous problem, in the previous video, that is design of boards part 3, there are some corrections which I would like to do in this video. Why? Because if I refer the one of a standard textbook, where I come to know that when the bolts are undergoing for shear stress, at the time this D3 should be a major diameter only. But for bolts which are undergoing for a tensile stress, at the time normal manner we are calculating this D3 as a core diameter, and afterwards by referring the core diameter in the data handbook we have to get the answer D as a major diameter. But please keep it in your mind, when the bolts are undergoing for a shear stress, then definitely what the equation which you are using, D3 is nothing but a major diameter. Major diameter ಆಗಿರುತ್ತೆ ಅದು. ನಾನು ನಿನ್ನೆ ಮಾಡಿರುವಂತ ಎರಡು ಪ್ರಾಬ್ಲಮ್, ದಟ್ ಈಸ್ ಪಾರ್ಟ್ 3 ಪ್ರಾಬ್ಲಮ್ಸ್ ನಲ್ಲಿ ನೋಡಿದ್ರೆ ಎರಡನ್ನೂ ನಾನು ಡಿಸೈನ್ ಆಫ್ ಶಾಫ್ಟ್ಸ್ ಮಾಡಿದ್ದೀನಿ. ಅದು ಎರಡರಲ್ಲೂ ನಾನು ಕೋರ್ ಡಯಾಮೀಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅದಾದಮೇಲೆ ಡಾಟಾ ಬುಕ್ ಅನ್ನು ರೆಫರ್ ಮಾಡಿದಾಗ ಮೇಜರ್ ಡಯಾಮೀಟರ್ ಅನ್ನು ನಾವು ನೋಟ್ ಮಾಡ್ಕೊಂತೀವಿ. ಬಟ್ ಅದು wrong, so I am sorry here. So please make a note in this video related to the previous problems which are based on design of shafts. So first problem is already November 2017 previous problem anta helide, previously asked question in the DME subject. ಏನು D3 4F ಇದನ್ನ ತಗೊಂತೀವಿ, ಇಲ್ಲಿ 4 × 10⁻³ ಇದನ್ನೆಲ್ಲ F ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಲಾಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಅದಾದ್ಮೇಲೆ ಇಷ್ಟು ಆನ್ಸರ್ ಮಾಡಿದಾಗ 3.25 ಬರುತ್ತೆ. This is nothing but a major diameter, ನೆನಪಿಟ್ಕೊಳ್ಳಿ. It is not a core diameter. Why? Because the bolts are undergoing for shear stress. So ಇದು ಯಾಕೆ ಈ ಥರ ಮಿಸ್ಟೇಕ್ ಆಯಿತು ಅಂತ ಹೇಳಿದ್ರೆ, ಸೇಮ್ ಟೆಕ್ಸ್ಟ್ ಬುಕ್, ಒನ್ ಆಫ್ ದ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದನ್ನು ನೋಡಿದ್ರೆ ದ ಪ್ರಾಬ್ಲಮ್ಸ್ ವಿಚ್ ಆರ್ ಬೇಸ್ಡ್ ಆನ್ ಡಿಸೈನ್ ಆಫ್ ಶಾಫ್ಟ್ಸ್, ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಈಗ ಹೇಗೆ ಮಾಡ್ಕೊಟ್ಟಿದ್ದೇನೋ ಅಲ್ವಾ ಪ್ರೀವಿಯಸ್ ಪ್ರಾಬ್ಲಮ್, ಅದೇ ಥರ ಮಾಡಿದ್ರು. ಅದಕ್ಕೋಸ್ಕರ ಬೇಸ್ಡ್ ಆನ್ ದ್ಯಾಟ್ ರೆಫರೆನ್ಸ್ ನಾನೇನು ಮಾಡಿದೆ, ಇಲ್ಲಿ ಶಾಫ್ಟ್ಸ್ ಅಂಡರ್ಗೋಯಿಂಗ್ ಫಾರ್ ಶೇರ್ ಸ್ಟ್ರೆಸ್ ಆದ್ರೂ D3 ಅನ್ನು ಕೋರ್ ಡಯಾಮೀಟರ್ ಅಂತ ಕನ್ಸಿಡರ್ ಮಾಡಿ ಅದಾದಮೇಲೆ ಡಾಟಾ ಬುಕ್ನಿಂದ ಮೇಜರ್ ಡಯಾಮೀಟರ್ ಫೈಂಡ್ ಔಟ್ ಮಾಡಿದೆ. ಬಟ್ ಆ್ಯಕ್ಚುಲಿ ಇಟ್ ಈಸ್ ರಾಂಗ್. ವೈ? ಇನ್ ದ್ಯಾಟ್ ಟೆಕ್ಸ್ಟ್ ಬುಕ್ ಓನ್ಲಿ it is clearly, ಅಥವಾ in every textbook it is clearly mentioned that when the bolts are undergoing for shear stress ಆದಾಗ ಏನಾಗುತ್ತೆ, this equation is nothing but directly major diameter. ಸೊ ಅದಕ್ಕೆ ಏನಾಯಿತು, ಮೇಜರ್ ಡಯಾಮೀಟರ್ D3 ಏನಾಯಿತು 3.25 ಆಯಿತು. ನಾನು ಇದನ್ನು ಕೋರ್ ಡಯಾಮೀಟರ್ ಅಂತಿದ್ದೆ, ಅದನ್ನು ಮಿಸ್ಟೇಕನ್ನು ಕರೆಕ್ಷನ್ ಮಾಡ್ಕೊಳ್ಳಿ. D is 3.25, it is nothing but a major diameter. ಅದಾದಮೇಲೆ when we refer the data handbook, page number 9.8, table number 9.8, page number 140, ಅದನ್ನು ರೆಫರ್ ಮಾಡಿದಾಗ ಇಲ್ಲಿ ಫಸ್ಟ್ ಕಾಲಮನ್ನೇ ನೋಡಬೇಕು. ಫಸ್ಟ್ ಕಾಲಮ್ನಲ್ಲಿ ಏನಿದೆ, 3 ಇದೆ, 3.5 ಇದೆ, 4 ಇದೆ. ನಾವು ಕಾಲಮ್ 5 ನೋಡೋದಲ್ಲ, ಕಾಲಮ್ 1 ಅನ್ನು ನೋಡಿ. ಕಾಲಮ್ 1 ಅಲ್ಲಿ ಕೊಟ್ಟಿದ್ದಾನೆ ಮೇಜರ್ ಡಯಾಮೀಟರ್ ಅಂತ ಕೊಟ್ಟಿದ್ದಾನೆ, ಆಯ್ತಾ. ಅದರಲ್ಲಿ ಅದರ ಪ್ರಕಾರ 3.5 ಅಂತ ಹೇಳಿದ್ರೆ 3.25 ಅಂತ ಕ್ಯಾಲ್ಕುಲೇಷನ್ ಅಲ್ಲಿ ಆನ್ಸರ್ ಬಂದಿದೆ. ಏನು ತಿಳ್ಕೋಬೇಕು, 3.25 ಗೆ ನೆಕ್ಸ್ಟ್ ವ್ಯಾಲ್ಯೂ 3 ಅಲ್ಲ, ನೆಕ್ಸ್ಟ್ ವ್ಯಾಲ್ಯೂ ಏನು 3.5 ಇಸ್ ದ ಮೇಜರ್ ಡಯಾಮೀಟರ್, ಸ್ಟ್ಯಾಂಡರ್ಡ್ ಮೇಜರ್ ಡಯಾಮೀಟರ್ಸ್. ಇವೆಲ್ಲ ಏನು ಸ್ಟ್ಯಾಂಡರ್ಡ್ ಮೇಜರ್ ಡಯಾಮೀಟರ್ಗಳಾಗಿರುತ್ತೆ. ಸೊ ಅದಕ್ಕೆ ರೆಫರ್ ಕಾಲಮ್ ನಂಬರ್ 1 ಅಂತ ಬರೆದಿದ್ದೀನಿ. ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ, ದಟ್ ಇಸ್ ಪ್ರಾಬ್ಲಮ್ ನಂಬರ್ 2 ಆಫ್ DT ಸಿಲೆಬಸ್ ಪ್ರಕಾರ ಸೀರಿಯಲ್ ನಂಬರ್ 2 ಅನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಅದರಲ್ಲೂ F ಕ್ಯಾಲ್ಕುಲೇಟ್ ಮಾಡೋದು ಹೇಗಂತ ಹೇಳಿದ್ದೀನಿ, ಅದನ್ನ ಲಾಸ್ಟ್ ವಿಡಿಯೋ ನೋಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಕರೆಕ್ಷನ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, D3 is nothing but a major diameter instead of core diameter. D3 ಏನಾಯ್ತು 8.92 mm ಅಂತ ಬಂದಿದೆ, 8.92 mm ಆಗಿದೆ. ಇದನ್ನು ಕಾಲಮ್ಸ್ ಫಸ್ಟ್ ಕಾಲಮ್ ಅನ್ನು ಡಾಟಾ ಬುಕ್ ಅಲ್ಲಿ ರೆಫರ್ ಮಾಡಿದಾಗ 8 ಇದೆ, 10 ಇದೆ, 12 ಇದೆ. ಸೊ 8.92 ಅಂದ್ರೆ ಇಟ್ ಫಾಲ್ಸ್ ಇನ್ ದಿಸ್ ರೀಜನ್, ದಟ್ ಈಸ್ 10 ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಮೇಜರ್ ಡಯಾಮೀಟರ್ ಎಷ್ಟಾಗುತ್ತೆ, M10 ಬೋರ್ಡ್ಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಈ ತರ ಕರೆಕ್ಷನ್ಸ್ ಅನ್ನ ಮಾಡ್ಕೊಳ್ಳಿ ಅಂತ ನಾನು ವ್ಯೂವರ್ಸ್ ಆಸ್ ವೆಲ್ ಆಸ್ ಮೈ ಸ್ಟೂಡೆಂಟ್ಸ್ ಗೆ ಹೇಳ್ತೀನಿ. So please concentrate. So the next problem which I would like to take in this video or class is serial number 5. Serial number 5 of DT question bank. That is, let me read out. Please ಒಂದ್ಸಲಿ ನೋಡ್ಕೊಳ್ಳಿ ಎಲ್ಲ ಸ್ಟೂಡೆಂಟ್ಸ್. ಒಂದ್ಸಲಿ ಓದಿ, ನಿಮ್ಮ ಮೊಬೈಲ್ ಅನ್ನು ಓಪನ್ ಮಾಡಿ ಪ್ರಾಬ್ಲಮ್ ಒಂದ್ಸಲಿ ಓದ್ಕೊಳ್ಳಿ. ವೈ? ಬಿಕಾಸ್
ನಾನು ಎವ್ರಿ ಟೈಮ್ ಹೇಳೋದು ಏನಂದರೆ ಆಸ್ ಸೂನ್ ಆಸ್ ಯು ಗೆಟ್ ದ ಕ್ವಶನ್ಸ್, ವೆದರ್ ಇಟ್ ಮೇ ಬಿ ಇನ್ ಇಂಟರ್ನಲ್ಸ್, ವೆದರ್ ಇಟ್ ಮೇ ಬಿ ಇನ್ ಎಕ್ಸ್ಟರ್ನಲ್ ಎಕ್ಸಾಮಿನೇಷನ್. ಸೊ ವಾಟ್ ಯು ಶುಡ್ ಡೂ ಫಾರ್ ಪ್ಯೂರ್ಲಿ ಪ್ರಾಬ್ಲಮೆಟಿಕ್ ಸಬ್ಜೆಕ್ಟ್ಸಿಗೆ ಆದಷ್ಟು ಕ್ವಶನ್ಸನ್ನು ಓದಿ ಒಂದ್ಸಲಿ ಟ್ರೈ ಟು ಫೈಂಡ್ ದ ಗಿವನ್ ಡಾಟಾ. ಓಕೆ, ಗಿವನ್ ಡಾಟಾನ ಬರ್ಕೋಬೇಕು. ಸೊ ಲೆಟ್ ಮಿ ರೀಡ್ ಔಟ್, ನೀವು ನೋಡ್ಕೊಳ್ಳಿ. ಎ ಲಿವರ್ ಲೋಡೆಡ್ ಸೇಫ್ಟಿ ವಾಲ್ ಹ್ಯಾಸ್ ಎ ಡಯಾಮೀಟರ್ ಆಫ್ 100 mm. ಲಿವರ್ ಲೋಡೆಡ್ ಸೇಫ್ಟಿ ವಾಲ್ನ ಡಯಾಮೀಟರ್ ಎಷ್ಟಿದೆ? 100 mm. ಆ್ಯಂಡ್ ಬ್ಲೋ ಆಫ್ ಪ್ರೆಷರ್ ಅಂತ ಕೊಟ್ಟಿದ್ದಾನೆ. ಅಂದರೆ ಬ್ಲೋ ಆಫ್ ಪ್ರೆಷರ್ ಮೀನ್ಸ್ ಸೇಫ್ಟಿ ವಾಲ್ ಇದೆ ಅಂತ ಹೇಳಿದ್ರೆ ಒಳಗಡೆ ಇನ್ಸೈಡ್ ದರ್ ಇಸ್ ಅ ಡೆಫಿನೆಟ್ಲಿ ಎ ಪ್ರೆಷರ್ ವಿಚ್ ಇಸ್ ಜನರೇಟೆಡ್. ಓಕೆ, ಮತ್ತೇನು ಹೇಳ್ತಾನೆ? ದ ಫಲ್ಕ್ರಮ್ ಆಫ್ ದ ಲಿವರ್ ಈಸ್ ಸ್ಕ್ರೂಡ್ ಇನ್ ಟು ದ ಕ್ಯಾಸ್ಟ್ ಐರನ್ ಬಾಡಿ ಆಫ್ ದ ಕವರ್. ಆ ಫಲ್ಕ್ರಮ್ ಎಲ್ಲಿದೆ? ಟಾಪ್ ಪಾರ್ಟ್, ಸಿಲಿಂಡರ್ ಹೆಡ್ ಅಂತ ಹೇಳ್ಬೋದು, ಟಾಪ್ ಪಾರ್ಟಿಗೆ fulcrum of the liver is screwed. Okay, he says find the diameter of the threaded part of the fulcrum. ಈಗ ನೋಡಿ, fulcrum ನ ನಾವು ಕ್ಯಾಸ್ಟ್ ಐರನ್ ಬಾಡಿಗೆ ಮೇಲ್ಗಡೆ ಫಿಕ್ಸ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಫಾರ್ ಸೇಫ್ಟಿ ವಾಲ್ಗೆ ಡೆಫಿನೆಟ್ಲಿ ಫಲ್ಕ್ರಮ್ ಒಂದೇ ಸರಿ ಡೈರೆಕ್ಟ್ ಕೂಡಿಸ್ತೀವ? ಇಲ್ಲ, ಫಲ್ಕ್ರಮ್ ಈಸ್ ಅಟ್ಯಾಚ್ಡ್ ಬೈ ಮೀನ್ಸ್ ಆಫ್ ಅ ಬೋಲ್ಟ್. ಓಕೆ, ಬೋಲ್ಟ್ ಅಂಡ್ ನಟ್ ಅಂತ ಸಿಸ್ಟಮ್ ಅಂತ ಹೇಳ್ಬೋದು, ಅಥವಾ ಥ್ರೆಡೆಡ್ ಪೋರ್ಷನ್ ಇರ್ತದೆ ಅದರಲ್ಲಿ. ಸೊ ಅದಕ್ಕೆ ವಾಟ್ ಈ ಸೇಸ್, we have to find out the diameter of the threaded part of the fulcrum. ಆ ಫಲ್ಕ್ರಮ್ ಏನಿದೆಯೋ ಅದಕ್ಕೆ ಥ್ರೆಡೆಡ್ ಪೋರ್ಷನ್ ಇದೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಇಫ್ ದ ಟೆನ್ಸೈಲ್ ಸ್ಟ್ರೆಸ್ ಈಸ್ ಲಿಮಿಟೆಡ್ ಟು 50 MPa, ಟೆನ್ಸೈಲ್ ಸ್ಟ್ರೆಸ್ ಅನ್ನು ಕೂಡ ಏನಾಯಿತು? ದರ್ ಇಸ್ ಅ ಟೆನ್ಸೈಲ್ ಲೋಡ್ ಅಂತ ಆಯಿತು, ಟೆನ್ಸೈಲ್ ಲೋಡ್ ಇದೆ. ಓಕೆ, ಸೊ ದ ಲಿವರೇಜ್ ರೇಷಿಯೋ ಈಸ್ ಆಲ್ಸೋ ಗಿವನ್. ಲಿವರೇಜ್ ರೇಷಿಯೋನ ಕೊಟ್ಟಿದ್ದಾನೆ. ಸೊ ಇದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಡಯಾಮೀಟರ್. ಫಸ್ಟ್ ಲೆಟ್ ಮೀ ನೋಟ್ ಡೌನ್ ದ ಗಿವನ್ ಡಾಟಾ. ಗಿವನ್ ಡಾಟಾ that is a liver loaded safety valve has a diameter is given. Diameter ಎಷ್ಟು ಕೊಟ್ಟಿದ್ದಾನೆ? 100 mm. Okay, and blow of pressure is given. Pressure, let me take it as a small p. Small p ಅಂತ ತಗೊಂತೀನಿ. Don't write anything, please concentrate first. Small p ಆಯ್ತಾ? 1.6 Newton per mm square. ಅದಾದ್ಮೇಲೆ find the diameter of the threaded part ಅಂತ ಕೇಳ್ತಿದ್ದಾನೆ. ಡಯಾಮೀಟರ್ ಅಂದ್ರೆ ಮೇಜರ್ ಡಯಾಮೀಟರ್ and core diameter is a unknown thing here. unknown thing ಆಯ್ತು. ಅದಾದ್ಮೇಲೆ ಮತ್ತೇನು ಹೇಳಿದಾನೆ? permissible tensile stress. permissible tensile stress ಕೊಟ್ಟಿದ್ದಾನೆ. So let me take it as sigma d. As per the data handbook, sigma d ಅಂತ ತಗೊಳ್ಳಿ, ಇಟ್ಸ್ ಎ ವರ್ಕಿಂಗ್ ಸ್ಟ್ರೆಸ್ ಅಂತ. ಸೊ ಎಷ್ಟಿದೆ ಅದು? 50 MPa, 50 mega pascal or 50 mega Newton per meter square ಆಯ್ತು. And at the same time he has given leverage ratio also. leverage ratio ಎಷ್ಟಿದೆ? 8. ಸೊ ಲಿವರೇಜ್ ರೇಷಿಯೋ ಅಂತ ಹೇಳಿದ್ರೆ ಇಟ್ಸ್ ಲಿವರ್ಸ್ ಬಗ್ಗೆ ಬರ್ತದೆ. ಸೊ ಫಸ್ಟ್ ಬಿಫೋರ್ ವಿ ಸಾಲ್ವ್ ದ ಪ್ರಾಬ್ಲಮ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಲಿವರ್ಸ್. ಲಿವರ್ಸ್ ಅಂತ ಹೇಳಿದ್ರೆ ತುಂಬ ಟೈಪ್ಸ್ ಇದ್ದಾವೆ. ಟೈಪ್ 1, ಟೈಪ್ 2 ಮತ್ತು ಟೈಪ್ 3 ಲಿವರ್ಸ್ಗಳು ಬರ್ತವೆ. ಸೊ ಫಸ್ಟ್ ಲೆಟ್ ಮಿ ಟೇಕ್ ಸಿಂಪಲ್ ಒಂದು ಲಿವರ್ ಟೈಪನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ, ಈ ಥರ ಇದು ಒಂದು ಫಲ್ಕ್ರಮ್ ಪಾಯಿಂಟ್. ಫಲ್ಕ್ರಮ್ ಪಾಯಿಂಟ್ ಇದೆ, ಇದೊಂದು ಫಲ್ಕ್ರಮ್ ಪಾಯಿಂಟ್. ಇಲ್ಲಿ ಫೋರ್ಸ್ ಹಾಕ್ತೀನಿ ನಾನು. ಸೊ ಅವಾಗ ಏನಾಗುತ್ತೆ? ಈ ಪಾರ್ಟ್ ಅಲ್ಲಿ ಏನಾಯ್ತು? ಡೌನ್ವರ್ಡ್ ಮೂವ್ಮೆಂಟ್ ಆಗ್ತದೆ. ಈ ಪಾರ್ಟ್ ಅಲ್ಲಿ ಏನಾಗ್ತದೆ? ಡೌನ್ವರ್ಡ್ ಮೂವ್ಮೆಂಟ್ ಆಗ್ತದೆ. ಲೋಡ್ ಈಸ್ ದೇರ್ ಆನ್ ದ ದಿಸ್ ಪಾಯಿಂಟ್ ಆಲ್ಸೋ. ಹಿಂಜ್ಡ್ ಪಾಯಿಂಟ್ ಅಥವಾ ಪೈವೋಟ್ ಪಾಯಿಂಟ್ ಅಥವಾ ಫಲ್ಕ್ರಮ್ ಪಾಯಿಂಟ್ ಅಂತ ನಾನು ಕರಿತೀನಿ. ಸೊ ಇದ್ರ ಮೀನಿಂಗ್ ಏನು? ಇಲ್ಲಿ ನೋಡ್ಕೊಳ್ಳಿ, ಲಿವರ್ ಅಂತ ಹೇಳಿದ್ರೆ ಒಂದ್ ಕಡೆ ಲೋಡ್ ಇರುತ್ತೆ, ಇನ್ನೊಂದು ಕಡೆ ಎಫರ್ಟ್ ಇರುತ್ತೆ, ಅದಾದ್ಮೇಲೆ ಇನ್ನೊಂದು ಕಡೆ ಇನ್ನೊಂದು ಫಲ್ಕ್ರಮ್ ಪಾಯಿಂಟ್ ಅಥವಾ ರಿಯಾಕ್ಷನ್ ಅಟ್ ಫಲ್ಕ್ರಮ್ ಪಾಯಿಂಟ್ ಅಂತ ಕರಿತೀವಿ. ಓಕೆ, ಸೊ ಇನ್ ದಿಸ್ ಟೈಪ್ ಇಟ್ ಈಸ್ ಅ ಟೈಪ್ 1 ಲಿವರ್ಸ್. ಸೊ ಇಲ್ಲಿ ಏನಾಗ್ತದೆ ನೋಡಿ, ಫೋರ್ಸ್ ಅನ್ನು ಈ ತರ ಅಪ್ಲೈ ಮಾಡಿದ್ರೆ ಫೋರ್ಸ್ ಈಸ್ ಇನ್ ಡೌನ್ವರ್ಡ್ ಡೈರೆಕ್ಷನ್ ಅಥವಾ ಲೋಡ್ ಅಂತ ಕರ್ಕೊಳ್ಳಿ ನೀವು. ಡೌನ್ವರ್ಡ್ ಡೈರೆಕ್ಷನ್ ಫೋರ್ಸ್ ಅನ್ನು ನಾವು ಬೈ ಹ್ಯಾಂಡ್ ಅಪ್ಲೈ ಮಾಡಿದ್ರೆ ಈ ಪಾಯಿಂಟ್ ಏನಾಯ್ತು? ಡೌನ್ವರ್ಡ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಬೇಸ್ಡ್ ಆನ್ ದಿಸ್ ಸ್ಕೆಚ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಅ ಪ್ಲೈಯರ್ಸ್, ಕಟಿಂಗ್ ಪ್ಲೇಯರ್ ಅಂತ ಹಿಂಗೆ ಹಿಡಿತೀವಿ ನಾವು. ಹೀಗೆ ಹಿಡಿದು ಫೋರ್ಸ್ ಅನ್ನು ಅಪ್ಲೈ ಮಾಡೋದು ಇಲ್ಲಿ. ಅವಾಗ ಏನಾಗ್ತಾ ಇದೆ? ಇಲ್ಲಿ ಏನಾಗ್ತಾ ಇದೆ? ಎಫರ್ಟ್ ಏನಾಗಿದೆ?
ಡೌನ್ವರ್ಡ್ ಡೈರೆಕ್ಷನ್ ಅಲ್ಲೇ ಇದೆ. ಇನ್ನೊಂದು ಸಿಂಪಲ್ ಟೈಪ್ ಲಿವರ್ ತಗೊಂತೀನಿ, ದಟ್ ಈಸ್ ಇದನ್ನ ತಗೊಳ್ಳಿ. ಈ ತರ ಇಲ್ಲಿ ಫೋರ್ಸ್ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಯ್ತು ಅಂದ್ರೆ ಇದೇನಾಗ್ತದೆ, ಮೇಲ್ಗಡೆ ಡೈರೆಕ್ಷನ್ ಅಲ್ಲಿ ಹೋಗ್ತದೆ, ಎಫರ್ಟ್ ಮೇಲೆ ಹೋಗ್ತದೆ. ಸೊ ಇದೇ ಟೈಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಏನೋ ಲಿವರ್ಸ್ ಗಳು ಬರ್ತವೆ. ಸೊ ಹೆಚ್ಚಿನ ಮಾಹಿತಿ ನಾನು ಹೇಳೋದಿಲ್ಲ, ಯಾಕಂದ್ರೆ ಲಿವರೇಜ್ ರೇಷಿಯೋ ಅಂತ ಕೊಟ್ಟಿದ್ದಾನೆ. ಸೊ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಡಾಟಾ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಓಕೆ, ಫಸ್ಟ್ ವಿ ಶುಡ್ ಹ್ಯಾವ್ ಟು ಡೈರೆಕ್ಟ್ಲಿ ಟೇಕ್ ದ ಮೇನ್ ಇಕ್ವೇಶನ್. ಏನದು, ಆಸ್ ಯು ನೋ ದಟ್ ಇಟ್ ಈಸ್ ಎ ಪ್ರಾಬ್ಲಮ್ ಆನ್ ಬೋಲ್ಟ್ಸ್. ಬೋಲ್ಟ್ಸ್ ಅನ್ನ ಪ್ರಾಬ್ಲಮ್ ಅಂದ ಕೂಡಲೇ ನಾವೇನು ಬರ್ಕೊಬಿಡೋದು, ಫಸ್ಟ್ ಬೈ ರೆಫರಿಂಗ್ ದ ಡಾಟಾ ಅಂಡ್ ಸೊಲ್ಯೂಷನ್ ಪಾರ್ಟ್ ಅಲ್ಲಿ D3 is equals to 4F divided by pi sigma d into n. ಇದು ಇಕ್ವೇಶನ್ ನಂಬರ್ ಎಷ್ಟಾಗಿತ್ತು, ಇಕ್ವೇಶನ್ ನಂಬರ್ ಡಾಟಾ ಅಂಡ್ ಬುಕ್ ಒಂದ್ಸರಿ ನೋಡಿ ಹೇಳಿ ಎಷ್ಟಿದೆಯಾ. ಇಕ್ವೇಶನ್ 9.4 ಪೇಜ್ ನಂಬರ್ 129. ಇಲ್ಲಿ ನೋಡಿ, ಎಫ್ ಕೊಟ್ಟಿದ್ದಾನ, ಕೊಟ್ಟಿಲ್ಲ. ಸಿಗ್ಮಾ ಡಿ ಕೊಟ್ಟಿದ್ದಾನೆ, ಎನ್ ಈಸ್ 1. ಇಫ್ ಇಟ್ ಇಸ್ ನಾಟ್ ಗಿವನ್ ಅಂದ್ರೆ ಒಂದೇ ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಾಯ್ತು, ಇಲ್ಲಿ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಫ್ ಎಷ್ಟು ಅಂತ ಇಲ್ಲಿ ನೋಡಿ, ಈ ಟೈಪ್ ಒಂದು ಸ್ಕೆಚ್ ಹಾಕೊಟ್ಟಿದ್ದೀನಿ, ಕ್ಲಾಸ್ 1. ಇದರಲ್ಲಿ ಲೋಡ್ ಈಸ್ ಆನ್ ದ ಡೌನ್ವರ್ಡ್ ಡೈರೆಕ್ಷನ್, ಫಲ್ಕ್ರಮ್ ಪಾಯಿಂಟ್ ಅಥವಾ ರಿಯಾಕ್ಷನ್ ಫೋರ್ಸ್ ಇದೆ, ಹೀಗಿದೆ. ಇಲ್ಲಿ ಎಫರ್ಟ್ ಎಷ್ಟಿದೆ, ಪಿ, ಲೋಡ್ ಆನ್ ದ ಫಲ್ಕ್ರಮ್, ಸಾರಿ ಇಟ್ಸ್ ಅ ಲೋಡ್. ಓಕೆ, ದರ್ಫೋರ್ ಇದರಿಂದ ಏನ್ ತಿಳ್ಕೊಬಹುದು ನಾವು, ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್, ಇದು ರಿಯಾಕ್ಷನ್ ಫೋರ್ಸ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ, ಲೋಡ್ ಮತ್ತು ಎಫರ್ಟ್ ಏನಾಗಿದೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಇದೆ. ಹಾಗಾಗಿ ಸೈನ್ ಕನ್ವೆನ್ಷನ್ ಮುಖಾಂತರ ಅಪ್ವರ್ಡ್ ಡೈರೆಕ್ಷನ್ ಫೋರ್ಸ್ ಎಫ್ ಈಸ್ ಈಕ್ವಲ್ಸ್ ಟು ಸಮ್ ಆಫ್ ದ ಡೌನ್ವರ್ಡ್ ಡೈರೆಕ್ಷನ್ ಫೋರ್ಸಸ್. ಲೋಡ್ ಮತ್ತು ಎಫರ್ಟ್ ಅನ್ನು ಏನು ತಗೊಂತೀನಿ, W ಪ್ಲಸ್ P ಅಂತ ತಗೊಂತೀನಿ. ಇಲ್ಲಿ ಏನು ಬಂತು, P ಈಸ್ ಈಕ್ವಲ್ಸ್ ಟು ವಾಟ್, F ಮೈನಸ್ W ಆಯ್ತು. ಆಯ್ತಾ, ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಲಿವರೇಜ್ ರೇಷಿಯೋ ಅಂತ ಹೇಳಿದ್ರೆ ನಾನು 8 ಅಂತ ತಿಳ್ಕೊಂಡಿದ್ದೀನಿ. ಸೊ ಫಸ್ಟ್ ನಾವೇನ್ ಮಾಡೋಣ, ಇಲ್ಲಿ ನೋಡಿ, ಇಲ್ಲಿ ಪ್ರೆಷರ್ ಮತ್ತು ಡಯಾಮೀಟರ್ ನಿಂದ ನಮಗೆ ಆ ಇನ್ಸೈಡ್ ಪ್ರೆಷರ್ ಜನರೇಟ್ ಆಗಿದೆ ಎಷ್ಟು, 1.6 ಇದೆ. ಆ ಡಯಾಮೀಟರ್ ವಿಚ್ ಇಸ್ ರೆಸಿಸ್ಟಿಂಗ್, ಆ ಡಯಾಮೀಟರ್ ಎಷ್ಟು ಕೊಟ್ಟಿದ್ದ, ನಾನು 100 mm ಅಂತ ಕೊಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಏನ್ ಫೋರ್ಸ್ ಅದು, ಫಸ್ಟ್ ಇದಲ್ಲ, ಇದು ಆಕ್ಚುಲಿ ಫೋರ್ಸ್ ಆನ್ ದ ಬೋಲ್ಟ್ಸ್ ಅಂತ ಹೇಳ್ತೀವಿ. ಬಟ್ ಇದನ್ನ ನಾನು ಏನು ತಗೊಳ್ತೀನಿ, ಲೋಡ್ ಅಂತ ತಗೊಳ್ತೀನಿ. ಓಕೆ, ಸೊ ಇದೇನಾಗುತ್ತೆ, ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ. ಪ್ರೆಷರ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಬೈ ಏರಿಯಾ. ಅಂದ್ರೆ ಫೋರ್ಸ್ ಎಷ್ಟೈತಿ ಇಲ್ಲಿ, ಫೋರ್ಸ್ ಡ್ಯೂ ಟು ದ ಸ್ಟೀಮ್ ಪ್ರೆಷರ್. ಸ್ಟೀಮ್ ಪ್ರೆಷರ್ ನಿಂದ ಫೋರ್ಸ್ ಎಷ್ಟು ಜನರೇಟ್ ಆಗ್ತಿದೆ, ಇದನ್ನು ರಿಅರೇಂಜ್ ಮಾಡ್ಕೊಂಡ್ರೆ ಎಫ್ ಇಸ್ ಈಕ್ವಲ್ಸ್ ಟು ಪ್ರೆಷರ್ ಇಂಟು ಏರಿಯಾ ಆಯ್ತು, ಹೌದಲ್ಲ. ಎಫ್ ಇಸ್ ಈಕ್ವಲ್ಸ್ ಟು ಪ್ರೆಷರ್ ಇಂಟು ಏರಿಯಾ. ದೇರ್ಫೋರ್ ಎಫ್ ಇಸ್ ಈಕ್ವಲ್ಸ್ ಟು ವಾಟ್, ಪ್ರೆಷರ್ ಎಷ್ಟು ಕೊಟ್ಟಿದ್ದಾನೆ ಹೇಳಿ, 1.6. ಏರಿಯಾ ಅಂತ ಹೇಳಿದ್ರೆ π/4 d ಸ್ಕ್ವೇರ್. π/4 d ಅಂದ್ರೆ ಎಷ್ಟಾಯ್ತು, d ಎಷ್ಟಿದೆ, 100 ಸ್ಕ್ವೇರ್. ಎಷ್ಟು ಬರುತ್ತೆ ಅಂತ ಹೇಳ್ತೀರಾ, ಕ್ಯಾಲ್ಕುಲೇಟ್ ಮಾಡಿ ಫಟಾಫಟ್. ನೋಡಿ, ಬ್ರಾಕೆಟ್ಸ್ ಅನ್ನು ಯೂಸ್ ಮಾಡಿ, ಇಲ್ಲಿ ಬ್ರಾಕೆಟ್ 100 ಸ್ಕ್ವೇರ್ ಮಾಡಿ ಡಿವೈಡೆಡ್ ಬೈ 4 ಮಾಡಿ. ಫಟಾಫಟ್ ಎಷ್ಟು ಬಂತು ಅಂತ ಹೇಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಆನ್ಸರ್ ಇಸ್ 12.568 into 10⁻³ newtons ಬಂತು. So this is not again force which is required here. It is a force which is acting on the fulcrum. Sorry, it is acting on the, 1 minute, it is acting on the walls. This force is acting on the walls, but we want the force or load on the fulcrum. We want. Why? Because ಆ ಫಲ್ಕ್ರಮ್ ಏನಿದೆ ಅದು ಡಯಾಮೀಟರ್ ಇಷ್ಟಿದೆ ಮತ್ತು ಏನು ಮಾಡಬೇಕು, ಅಲ್ಲಿ ಬೋಲ್ಟ್ ಇದೆ, ಥ್ರೆಡೆಡ್ ಪಾರ್ಟ್ ಇದೆ, ಗೊತ್ತಾಯ್ತಾ. ಸೊ ಅದಕ್ಕೋಸ್ಕರ ಇದು ಫೋರ್ಸ್ ವಿಚ್ ಇಸ್ ಆನ್ ದ ವಾಲ್ಸ್ ಆಯ್ತು. ವಾಲ್ಸ್ ಆದ್ಮೇಲೆ ನಾವೇನ್ ಮಾಡಬೇಕು, ಈಗ ನೆಕ್ಸ್ಟ್ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದಿಸ್ ಲಿವರೇಜ್ ರೇಷಿಯೋನ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ 8 is equals to what, W divided by F ಮಾಡಬೇಕು. ಏನಿದೆ, W divided by F divided by W ಮಾಡಬೇಕು. F divided by W. ಸೊ ಇಲ್ಲಿ ಏನಾಗುತ್ತೆ, ನಿಮ್ಗೆ F ಗೊತ್ತಿದೆ, ಎಷ್ಟು ಕೊಟ್ಟಿದ್ದಾನೆ,
12.568 into 10 raised to 3 divided by ಏನಾಗುತ್ತೆ 8 is equals to W ಬಂತು. ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ W ಅಂದ್ರೆ ಏನು? ಇಟ್ಸ್ ಅ ಲೋಡ್ ಅಗೇನ್, ಇಟ್ಸ್ ಅ ಎಫರ್ಟ್ ಅಂತ ತಿಳ್ಕೊಳ್ಳಿ ನೀವು. ಇಲ್ಲಿ ಅಂತ ತಿಳ್ಕೊಳ್ಳಿ ಲೋಡ್ ಅಥವಾ ಯಾವುದಾದ್ರೂ ಒಂದು ಟರ್ಮ್ ಅನ್ನು ತಿಳ್ಕೊಳ್ಳಿ ಲೋಡ್ W ಆಯ್ತು. ಸೊ ಇದು ಏನ್ ಬರುತ್ತೆ ಆನ್ಸರ್ ಹೇಳ್ತೀರಾ? ನೋಡಿ ಅದೇನು ಪ್ರೀವಿಯಸ್ ಆನ್ಸರ್ ಬಂದಿತ್ತು ಡಿವೈಡೆಡ್ ಬೈ 8 ಮಾಡಿ. ಡಿವೈಡೆಡ್ ಬೈ 8 ಡಿವೈಡೆಡ್ ಬೈ 8 ಎಷ್ಟು ಬಂತು? 1.571 ಅಲ್ವಾ? 1571 ನ್ಯೂಟನ್ಸ್ ಅಂತ ತಿಳ್ಕೊಂತೀನಿ. 1.71 ನ್ಯೂಟನ್ಸ್ ಅಂತ ಆಯ್ತು. ಸೊ ಈಗ ನಮಗೆ ಈ W ವ್ಯಾಲ್ಯೂ ಬಂತು. ಇಲ್ಲಿ ಫೋರ್ಸ್ ಇದೆ. ಇಫ್ ಯು ರೆಫರ್ ದಿಸ್ ಈಕ್ವೇಷನ್ ನೋಡಿ, ದಿಸ್ ಇಸ್ ಫಾರ್ ಸೈಡ್ ಕ್ಯಾಲ್ಕುಲೇಷನ್ಸ್ ಗೆ. ನಾನು ಏನು ಹೇಳಿದ್ದೀನಿ ಬೇಸ್ಡ್ ಆನ್ ದಿಸ್ ಈಕ್ವೇಷನ್ F ಫಲ್ಕ್ರಮ್ is equals to W plus ಎಫರ್ಟ್. ಈಗ ನನಗೆ ಏನು ಬೇಕಾಗಿದೆ? P ಬೇಕಾಗಿದೆ, ಎಫರ್ಟ್ ಬೇಕಾಗಿದೆ. ಅದಕ್ಕೋಸ್ಕರ ನಾನು ಏನು ಮಾಡ್ಕೊಳ್ತೀನಿ therefore P is equals to F minus W ಮಾಡ್ತೀನಿ. ಇದನ್ನ ಈಕ್ವೇಷನ್ ಯೂಸ್ ಮಾಡ್ಕೊಳ್ತೀನಿ ನಾನು. ಸೊ ಏನಾಗುತ್ತೆ? P is equals to what? P is equals to what? 12568 minus 1571 ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಹೇಳಿ? 12568 minus 1571 12568 minus 1.71 ಮಾಡಿ ಎಷ್ಟು ಬರ್ತದೆ? ಮಾಡಿ 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 ಬೇಗ. 10,097 newtons ಬಂತು. So this value is ultimately required for substituting in this force. ಅರ್ಥ ಆಯ್ತಾ? ನಾವು ಇದನ್ನ ಏನು ಮಾಡ್ಕೊಳ್ಳೋಣ? ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಸೊ ಇಲ್ಲಿ I will remove this part. Please concentrate. ನೋಡಿ ಇಷ್ಟನ್ನ ಈ P ವ್ಯಾಲ್ಯೂ 10,997 ನ್ಯೂಟನ್ಸ್ ಅನ್ನ ತರಬೇಕಾದ್ರೆ ಇವೆಲ್ಲ ಪ್ರೀವಿಯಸ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಗೊತ್ತಾಯ್ತಾ? ಈಗ by making use of this value I can substitute here. D3 is equals to what? 4F divided by 5 sigma D raised to 1 by 2 ಇದೆ. So get me the answer. 4 into 10,997 whole divided by 5 into sigma D ಎಷ್ಟು ಕೊಟ್ಟಿದ್ದಾನೆ? 50 ಕೊಟ್ಟಿದ್ದಾನೆ. ಕ್ಯಾಲ್ಕುಲೇಷನ್ ಮಾಡಿ, ಯೂಸ್ ದ ಕ್ಯಾಲ್ಕುಲೇಟರ್. ಎಷ್ಟು ಬರುತ್ತೆ ಚೆಕ್ ಮಾಡಿ ಒಂದ್ಸರಿ, ಫಟಾಫಟ್ ಚೆಕ್ ಮಾಡಿ. ಇಲ್ಲೊಂದ್ಸಲಿ ಬೇಕಾದ್ರೆ ನೋಡ್ಕೊಳ್ಳಿ ಹೇಗೆ ಈಕ್ವೇಷನ್ ತಂದಿದ್ದೀನಿ ಅಂತ. ಸೊ ಲಿವರೇಜ್ ರೇಷಿಯೋನ ಯೂಸ್ ಮಾಡ್ಕೋಬೇಕು. ಫಸ್ಟ್ ಏನು ಫೋರ್ಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿ, ಎಫ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ, ಅದಾದ್ಮೇಲೆ ಲಿವರೇಜ್ ರೇಷಿಯೋ ಪ್ರಕಾರ ಹಾಕಿದಾಗ ಅದೇನಾಗುತ್ತೆ? ಇಷ್ಟ ಆಯ್ತು, ಎಫ್ ಡಿವೈಡೆಡ್ ಬೈ ಡಬ್ಲ್ಯೂ. ನಮ್ಗೆ ಇಲ್ಲಿ ಡಬ್ಲ್ಯೂ ಬೇಕು. ಸೊ ಇದನ್ನ ಹೆಂಗ್ ಮಾಡ್ಕೋಬಹುದು? ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಡಿವೈಡೆಡ್ ಬೈ 8 ಅಂತ ಮಾಡ್ಕೋಬಹುದು. ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಬೈ 8. ಹಾ, ಎಷ್ಟು ಬಂತು ಆನ್ಸರ್? D3 ಎಷ್ಟು ಬಂದಿದೆ? 16.73 units is mm. ಹೌದಲ್ಲ? ಇದು since the bolt is undergoing for tensile stress, therefore I can take this as a D3 is a core diameter. So with the help of this by referring the data book ನಾನು ಏನು ಮಾಡಬೇಕು? ಬಂತೇನೋ? ಹಾ, ಸೊ ಇದರಿಂದ ನಾನು ಏನು ಮಾಡಬಹುದು? by using the data book I can find out the major diameter. D ಎಷ್ಟು ಬರುತ್ತೆ? 16.73 ಅಂದ್ರೆ ಕಾಲಮ್ ನಂಬರ್ 5 ಅನ್ನು ನೋಡಿ. 16.73 ಅಂತ ಹೇಳಿದ್ರೆ ನೋಡಿ m 18 ಬರುತ್ತೆ. ಹೌದಾ? ಕಾಲಮ್ ನಂಬರ್ 7 ಇಲ್ಲಿ ನೋಡಿ 16.773 ಇದೆ. 16 ಪಾಯಿಂಟ್ ಆಗಬಹುದು. 16.773 ಇದೆ. ಹೌದಾ? 773 ಅಂತ ಹೇಳಿದ್ರೆ 18 mm ಆಗಬೇಕು. 1 ಮಿನಿಟ್. ಬಂತೇನ್ರ? 18 mm.
is the answer for this problem. You have to write the table number ಎಷ್ಟದು 9.8 page number 141. ಸೊ M18 ಬೋರ್ಡ್ಸ್ ಅನ್ನ ಯೂಸ್ ಮಾಡಿದ್ರೆ ಆ ಸಿಸ್ಟಮ್ಗೆ ನಾವು ಎಷ್ಟು ಯೂಸ್ ಮಾಡ್ಬೋದು M18 ಇದನ್ನ ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದ ಪ್ರಾಬ್ಲಮ್ ಆನ್ 5th serial number. It is a purely application oriented problem. Please make a note. ಸೊ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದನ್ನ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ನಾನು, ಇದಕ್ಕಿಂತ ಮೊದಲು ಏನು ಮಾಡ್ಕೋಬೇಕು, ಫೋರ್ಸ್ ಅಥವಾ ಪ್ರೆಷರ್ ಮತ್ತು ಏರಿಯಾನ ಕೊಟ್ಬಿಟ್ಟ ಅಂತ ಹೇಳಿದ್ರೆ ಫೋರ್ಸ್ ಎಷ್ಟಾಗ್ತಾ ಇದೆ ಒಳಗಡೆಯಿಂದ ಅದನ್ನ ನೋಟ್ ಮಾಡ್ಕೋಬೇಕು. ಆ ಫೋರ್ಸ್ ಅಂತ ತಗೊಂಡು ಲಿವರೇಜ್ ರೇಷಿಯೋ, ಯಾಕಂತ ಹೇಳಿದ್ರೆ ನಾವು ಲಿವರ್ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದೀವಿ. ಲಿವರ್ ಅಪ್ಲಿಕೇಶನ್ ಬಂದ ಕೂಡಲೇ ಲಿವರೇಜ್ ರೇಷಿಯೋ ಬಂತು, ಲೋಡ್ ಎಫರ್ಟ್ ಫಲ್ಕ್ರಮ್ ರಿಯಾಕ್ಷನ್ಸ್ ಎಲ್ಲ ಬರುತ್ತೆ ಆಯ್ತಾ. ಸೊ ಇದರಿಂದ ವಿ ಕ್ಯಾನ್ ಗೆಟ್ P is nothing but a force here which is directly acting on the threaded part. So ಅದರ M18 threaded portion ಅನ್ನು we can use. So this is regarding the problem. So far we have solved all the problems on design of boards which are provided, which are given in the question bank. Okay, so afterwards in the next class, next video ನಾನು ಏನು ಮಾಡ್ತೀನಿ, design of rivets problem ಅನ್ನು ನೋಡೋಣ. Okay.